ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದಂತಹ ಭೀಕರ ದಾಳಿಗೆ ಪ್ರತಿಯಾಗಿ ಇರಾನ್ ಈಗ ಗಲ್ಫ್ ಪ್ರದೇಶದ ಅಮೆರಿಕನ್ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ಮಳೆಯನ್ನು ಸುರಿಸಿದೆ. ಈ ಬೆಳವಣಿಗೆ ಈ ಕೇವಲ ಎರಡು ದೇಶಗಳ ನಡುವಿನ ಸಂಘರ್ಷವಾಗಿ ಉಳಿದಿಲ್ಲ. ಇದು ಇಡೀ ಜಗತ್ತಿನ ಆರ್ಥಿಕತೆ ಮತ್ತು ಭದ್ರತೆಯನ್ನ ಅಲುಗಾಡಿಸ್ತಾ ಇದೆ. ಇರಾನ್ನ ಈ ಆಕ್ರಮಣಕಾರಿ ಪ್ರತಿಕಾರವು ಪಶ್ಚಿಮ ಏಷ್ಯಾವನ್ನ ಮತ್ತೊಂದು ಸುದೀರ್ಘ ಮಹಾಯುದ್ಧಕ್ಕೆ ತಳ್ತಾ ಇದೆಯಾ? ಅಮೆರಿಕದ ಮಿಲಿಟರಿ ನೆಲೆಗಳಿಗೆ ಅವಕಾಶ ನೀಡ್ತಾ ಇರುವಂತಹ ಅರಬ್ ರಾಷ್ಟ್ರಗಳು ಇರಾನ್ ಮತ್ತೆ ಅಮೆರಿಕದ ನಡುವಿನ ಈ ಅಘೋಷಿತ ಯುದ್ಧದಲ್ಲಿ ಬಲಿಪಶುಗಳಾಗ್ತಾ ಇದ್ದಾರಾ? ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮೆನಿ ಅವರ ಸಾವಿನ ಬಳಿಕ ಇರಾನ್ನ ಮುಂದಿನ ನಡೆ ಮತ್ತಷ್ಟು ಉಗ್ರವಾಗಿರಲಿದೆಯಾ? ಜಾಗತಿಕ ತೈಲ ಮಾರುಕಟ್ಟೆ ಮತ್ತೆ ವಾಣಿಜ್ಯದ ಜೀವನಾಡಿಯಾಗಿರುವಂತಹ ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ರೆ ಉಂಟಾಗುವ ಆರ್ಥಿಕ ಪ್ರಳಯಕ್ಕೆ ಜಗತ್ತು ಸಿದ್ಧ ಆಗಿದೆಯಾ? ಈ ಬಗ್ಗೆ ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮೆಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳೇನಿದೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.